ನಮಸ್ಕಾರ ಸ್ನೇಹಿತರೆ, ಇವತ್ತು ಹೋಮ್ ಮೇಡ್ ಗರಂ ಮಸಾಲ ಪೌಡ್ರು ಮಾಡೋದು ಹೇಗೆ ನೋಡೋಣ ಬನ್ನಿ. ಕಾವ್ಯಾಸ್ ಹೋಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಮನೇಲೇ ಹೀಗೆ ಗರಂ ಮಸಾಲ ಮಾಡೋದ್ರಿಂದ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಇದು ಅಂಗಡಿದೋ ಅಥವಾ ಮನೇಲಿ ಮಾಡಿರೋದನ್ನೋ ವ್ಯತ್ಯಾಸನೇ ಗೊತ್ತಾಗಿರಲ್ಲ, ಅಷ್ಟು ರುಚಿಯಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ 2.5 ಸ್ಪೂನಷ್ಟು ಜೀರಿಗೆ ತಗೊಳ್ತಿದ್ದೀನಿ. ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ 3.5 ಸ್ಪೂನಷ್ಟು ನಾನು ಧನಿಯಾಕಾಳು ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ 2 ಸ್ಪೂನಷ್ಟು ಕಾಳುಮೆಣಸನ್ನ ತಗೊಂಡಿದ್ದೀನಿ. ನೆಕ್ಸ್ಟು 7 ಮೊರಾಟಿ ಮೊಗ್ಗನ್ನ ತೆಗೆದಿಟ್ಕೊಂಡಿದ್ದೀನಿ. 12 ಇಂಚಷ್ಟು ಚಕ್ಕೆ ತಗೊಂಡಿದ್ದೀನಿ ನಾನಿಲ್ಲಿ. 5 ನಕ್ಷತ್ರವು ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಮೀಡಿಯಮ್ ಸೈಜಲ್ಲಿರೋ ಲವಂಗನ 50 ಲವಂಗನ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಕಪ್ಪೆ ಏಲಕ್ಕಿ 5 ಕಪ್ಪೆ ಏಲಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟು ಬಿಳಿ ಏಲಕ್ಕಿನ ನಾನಿಲ್ಲಿ ಒಂದು 18ರಿಂದ 19 ನಾನಿಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟು ಜಾಯಿಕಾಯಿ ನೋಡಿ, ಈ ಥರ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಲಾವ್ಗೆ ಹಾಕೋ ಎಲೆನ 7. ಮತ್ತು ಇದೇ ಸ್ಪೂನ್ ಮೆಜರ್ಮೆಂಟಲ್ಲಿ 1/2 ಸ್ಪೂನಷ್ಟು ಓಮ್ ಕಾಳನ್ನ ತಗೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ಸೋಂಪು ಕಾಳನ್ನು ಸಹ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಒಂದು 8 ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಈ ಒಂದು ಪ್ಯಾನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ನಾನಿಲ್ಲಿ ಫಸ್ಟಿಗೆ ಧನಿಯಾ ಕಾಳನ್ನ ಹಾಕೊಂತಿದ್ದೀನಿ. ಸಿಮ್ಮಲ್ಲೇ ಒಂದು 3 ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ನೋಡಿ ಬಿಸಿಯಾಗಿದೆ. ನೆಕ್ಸ್ಟ್ ನಾನೀಗ ಜೀರಿಗೆನೂ ಸಹ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲೇ ಹುರ್ಕೊತಿದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕಿ ಬಿಸಿ ಮಾಡ್ಕೊಬಾರ್ದು. ಈಗ ಈ ಥರ ಒಂದೊಂದಾಗೇ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ ಕಾಳುಮೆಣಸನ್ನು ಸಹ ಬಿಸಿ ಮಾಡ್ಕೊಂಡು ತೆಗೆದಿಡ್ತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಸೋಂಪು ಮತ್ತು ಓಮ್ ಕಾಳನ್ನ ಒಟ್ಟಿಗೆ ಹಾಕಿ ಇದನ್ನು ಜಾಸ್ತಿ ಉರಿಬೇಕು ಅನ್ನೋ ಅಗತ್ಯ ಇಲ್ಲ, ಒಂದೇ 1 ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ಸಿಮ್ಮಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಮಿಕ್ಕಿರೋ ಎಲ್ಲ ಮಸಾಲೆಗಳನ್ನೂ ಒಟ್ಟಿಗೆ ಸೇರಿಸ್ತಿದ್ದೀನಿ. ಇವೆಲ್ಲನೂ ಒಟ್ಟಿಗೆ ಸೇರಿಸಿ ಬಿಸಿ ಮಾಡ್ಕೊಬೋದು. ಕಪ್ಪೆ ಏಲಕ್ಕಿ, ನಕ್ಷತ್ರ ಹೂವು ಮತ್ತು ಚಕ್ಕೆ, ಬಿಳಿ ಏಲಕ್ಕಿ, ಮೊರಾಟಿ ಮೊಗ್ಗು ಮತ್ತು ಲವಂಗ, ಪಲಾವ್ ಎಲೆನೂ ಈಗಲೇ ಹಾಕಿ ನಾವು ಒಟ್ಟಿಗೆ ಬಿಸಿ ಮಾಡ್ಕೊಬೋದು. ಒಣಮೆಣ್ಸಿನ್ಕಾಯಿನೂ ಸಹ ನಾನಲ್ಲಿ ಸೇರಿಸಿದ್ದೀನಿ. ಮತ್ತು ಜಾಯಿಕಾಯಿನೂ ನಾನು ಇವಾಗಲೇ ಹಾಕಿ ಒಂದು 3 ನಿಮಿಷ ಸಿಮ್ಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೊಬೇಕು. ಈ ಪೌಡ್ರು ಮನೇಲಿದ್ರಂತೂ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಗೊಜ್ಜುಗಳಿಗಾಗಲಿ ಮತ್ತು ಸ್ನ್ಯಾಕ್ಸ್ಗಳಿಗಾಗಲಿ, ಬಿರಿಯಾನಿಗೆ, ಚಿಕನ್ ರೆಸಿಪಿಗೆ, ವೆಜ್ ಪಲಾವ್ಗೆ ಎಲ್ಲದಕ್ಕೂ ಸಹ ಈ ಪೌಡ್ರನ್ನ ಯೂಸ್ ಮಾಡ್ಕೊಬೋದು. ನೋಡಿ ಇವಾಗ ನಾನು ಇದನ್ನ ಹುರ್ಕೊತಿದ್ದೀನಿ. ನೋಡಿ ಈ ಥರ ಎಲೆ ಸ್ವಲ್ಪ ಬಿಸಿಯಾದ ನಂತರ ಈ ಥರ ಅದನ್ನ ಗೊತ್ತಾಗುತ್ತೆ ನಮಗೆ, ಮುರಿಬೋದು. ಇದು ಇವಾಗ ಬಿಸಿಯಾಗಿದೆ. ನಾನು ಈಗ ತಣ್ಣಗಾಗೋದಕ್ಕೆ ಬಿಡ್ತಿದ್ದೀನಿ. ಪೂರ್ತಿ ತಣ್ಣಗಾದ ಮೇಲೇ ಪೌಡ್ರು ಮಾಡ್ಕೊಬೇಕು. ನೋಡಿ ಈಗ ಪೂರ್ತಿ ತಣ್ಣಗಾಗಿದೆ. ಇವಾಗ ನಾನು ನೆಕ್ಸ್ಟ್ ಇಲ್ಲಿ ಚಕ್ಕೆನ ಈ ಥರ ಮುರಿದಿಟ್ಕೊತಿದ್ದೀನಿ. ಈ ಥರ ಒಟ್ಟಿಗೆ ಮಿಕ್ಸಿ ಮಾಡೋದ್ರಿಂದ ಚಕ್ಕೆನೂ ಸಮಿಯಲ್ಲ ಮತ್ತು ಮಿಕ್ಸಿನೂ ಹಾಳಾಗುತ್ತೆ. ಆದ ಕಾರಣ ಚಕ್ಕೆನ ಮತ್ತು ಈ ಥರ ನಕ್ಷತ್ರವು ಮತ್ತು ಮೊರಾಟಿ ಮಗು ಎಲ್ಲ ನಾನಿಲ್ಲಿ ಕೈಯಲ್ಲೇ ಮುರಿದಿಟ್ಕೊತಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊತಿದ್ದೀನಿ. ಫಸ್ಟು ನಾನಿಲ್ಲಿ ಮಸಾಲೆಗಳನ್ನ ಪೌಡ್ರು ಮಾಡ್ಕೊತಿದ್ದೀನಿ. ಗಟ್ಟಿ ಇರುವಂಥದ್ದನ್ನ ಸ್ವಲ್ಪ ಪೌಡ್ರು ಮಾಡ್ಕೊಂಡ್ರೆ ನೋಡಿ ಇಷ್ಟು ನಾನಿಲ್ಲಿ ಪೌಡ್ರು ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕಿವಾಗ ಧನಿಯಾ, ಜೀರಿಗೆ ಮತ್ತು ಕಾಳುಮೆಣಸು, ಸೋಂಪು ಮತ್ತು ಓಮ್ ಕಾಳು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಇವಾಗ ನೈಸಾಗಿ ಪೌಡ್ರು ಮಾಡ್ಕೋಬೇಕು. ನೋಡಿ ಇಷ್ಟು ನೈಸಾಗಿ ಪೌಡ್ರು ಮಾಡ್ಕೊಬೇಕು. ಆ ಪೌಡ್ರು ಸ್ವಲ್ಪ ಬಿಸಿಯೆಲ್ಲ ತಣ್ಣಗೆ ಆರಿದ್ಮೇಲೆ ಒಂದು ಬಾಕ್ಸ್ಗೆ ಹಾಕಿ 3ರಿಂದ 4 ತಿಂಗಳು ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ನಾವು ಈ ಪೌಡ್ರನ್ನ ಯೂಸ್ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.